ಎಲ್ರಿಗೂ ನಮಸ್ಕಾರ ಮಕ್ಕಳ. ನಿಮ್ಮ ನೀರು ಕೊಡದ ನಾಡಿನಲ್ಲಿ ಅನ್ನೋ ಗದ್ಯನ ನಾನು ಮುಗಿಸಿದ್ದೆ. ಅದನ್ನು ನೋಡ್ಕೊಳ್ಳಿ, ಯಾಕಂದರೆ ಅದು ಸಿಲೆಬಸ್ಗಿಲ್ಲ. ಅದು ನಾನು ಪಾಠ ಮಾಡಿದ್ದೀನಿ ಮಕ್ಕಳ. ಅದೇ ಕ್ಲಾಸ್ ವರ್ಕ್ ಏನು ಬರಿಬೇಡಿ. ಈಗ ತಲಕಾಡಿನ ವೈಭವ ಅಂತಕ್ಕಂಥ ಒಂದು ಪ್ರವಾಸ ಕಥನ ನೋಡಿ, ತುಂಬ ಅದ್ಭುತವಾಗಿದೆ ಮಕ್ಕಳ. ಈ ಪ್ರವಾಸ ಕಥನ ಅಂದರೆ, ನೀವು ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ಟ್ರಿಪ್ಗೆ ಹಾಕಿರ್ತಾರೆ, ನೀವು ಸುಮಾರು ಕಡೆ ಹೋಗಿರ್ತೀರ ಟ್ರಿಪ್ಗೆ. ಅದೇ ರೀತಿಯಲ್ಲಿ ನೀವು ತಲಕಾಡ್ಗೆ ಹೋಗೋಣ. ಇವಾಗ ತಲಕಾಡಿನ ವೈಭವ ಅಂತಕ್ಕಂಥ ಒಂದು ಪ್ರವಾಸ ಕಥನ ತುಂಬ ಅದ್ಭುತವಾಗಿದೆ. ಈಗ ನಿಮ್ಮನ್ನೆಲ್ಲ ನಾವು ಪ್ರವಾಸ ಕಥನಕ್ಕೆ ತಲಕಾಡಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಇಮ್ಯಾಜಿನೇಷನ್ ಬನ್ನಿ ಮಕ್ಕಳ. ಹಿರೇಮಲ್ಲೂರು ಈಶ್ವರನ್ರವರು ಬರೆದಿರ್ತಕ್ಕಂಥ ತಲಕಾಡಿನ ವೈಭವ ನೋಡಿ. ಹಿರೇಮಲ್ಲೂರು ಈಶ್ವರನ್ರವರ ಕಾಲ 11/1/1922. ಇಲ್ಲಿ ಹಿರೇಮಲ್ಲೂರು ಈಶ್ವರನ್ರವರ ಕಾಲ 11/1/1922. ಇವ್ರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಇವ್ರ ಯಾವ್ದಪ್ಪ? ಹಾವೇರಿ ತಾಲೂಕಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಇವರು ಸಮಾಜಶಾಸ್ತ್ರಜ್ಞರಾಗಿದ್ರು. ಜೊತೆಗೆ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದ್ರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ರು. ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ರು, ಅಂದರೆ ಲೆಕ್ಚರರ್ ಆಗಿದ್ರು ಮಕ್ಕಳ. ಇವರ ಕೃತಿಗಳು ನೋಡಿ, ಕವಿ ಕಂಡ ನಾಡು ಅನ್ನೋದು ಇವರ ಪ್ರವಾಸ ಕಥನ, ತುಂಬಾ ಅದ್ಭುತವಾಗಿದೆ. ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜ ರಾಣಿ ಧೇಕೋ, ಶಿವನ ಬುಟ್ಟಿ, ತಾಯಿ ನೋಟ, ಇದು ಇವರ ಕೃತಿಗಳು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಹಿರೇಮಲ್ಲೂರೀಶ್ವರನವರ ಕೃತಿಗಳು. ಅವರ ಪ್ರವಾಸ ಕಥನ ಯಾವುದಪ್ಪ ಅಂದ್ರೆ ಕವಿ ಕಂಡ ನಾಡು. ಇವರ ಕೃತಿಗಳು ಯಾವುದಪ್ಪ ಅಂದ್ರೆ ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜ ರಾಣಿ ದೇಖೋ, ಶಿವನ ಬುಟ್ಟಿ, ತಾಯಿ ನೋಟ, ಇದು ಇವರ ಕೃತಿಗಳು. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಬಂದಿದೆ ನೋಡಿ. ಇವರಿಗೆ ಡಾಕ್ಟರೇಟ್ ಪದವಿಯನ್ನ ಯಾವ ಪ್ರಬಂಧ ಕೊಟ್ಟವ್ರೆ ಅಂದ್ರೆ ಹರಿಹರನ ಕೃತಿಗಳು. ಈ ಒಂದು ಪ್ರಬಂಧಕ್ಕೆ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಮಕ್ಕಳ. ನೋಡಿ, ಹಿರೇಮಲ್ಲೂರು ಈಶ್ವರನ್ರವರ ಕವಿ ಕಂಡ ನಾಡು ಪ್ರವಾಸ ಕಥನ ನಿಮಗೆ ಹಿರೇಮಲ್ಲೂರು ಈಶ್ವರನ್ರವರ ಕವಿ ಕಂಡ ನಾಡು ಪ್ರವಾಸ ಕಥನ ಅನ್ನೋ ಕೃತಿಯಿಂದ, ಅವರ ಪ್ರವಾಸ ಕಥನದಿಂದ ಈ ತಲಕಾಡಿನ ವೈಭವ ಅನ್ನೋ ಗದ್ಯ ಭಾಗವನ್ನ ಆಯ್ಕೆ ಮಾಡಿದ್ದಾರೆ ಮಕ್ಕಳ. ಹಿರೇಮಲ್ಲೂರು ಈಶ್ವರನ್ರವರು ಬರೆದಿರ್ತಕ್ಕಂಥ ಪ್ರವಾಸ ಕಥನ ಅನ್ನೋ ಕವಿ ಕಂಡ ನಾಡು ಅನ್ನೋ ಪ್ರವಾಸ ಕಥನದಿಂದ ತಲಕಾಡಿನ ವೈಭವ ಅನ್ನೋ ಗದ್ಯ ಭಾಗವನ್ನ ಆಯ್ಕೆ ಮಾಡಿದ್ದಾರೆ ಮಕ್ಕಳ. ನೋಡಿ, ಪಾಠ ಬನ್ನಿ. ಹಿರೇಮಲ್ಲೂರು ಈಶ್ವರನ್ ರವರದು ಪ್ರವೇಶ ನೋಡಿ ಮಕ್ಕಳ. ನಾವು ಇಂದು ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಕೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ. ಅಂದ್ರೆ ನಾವು ಇವಾಗ ಪ್ರವಾಸ ಕೈಗೊಂಡು ದೇಶ ವಿದೇಶಕ್ಕೆ ಅಲ್ಲಿನ ಒಂದು ಸ್ಥಳವನ್ನ ತಿಳ್ಕೊಂಡು ನಾವು ಒಂದು ಜ್ಞಾನವನ್ನು ವೃದ್ಧಿ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಈ ಪ್ರವಾಸದಲ್ಲಿ ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಅಂತಕ್ಕಂಥ, ನಮ್ಮ ಸ್ಥಳೀಯ ಅಂದರೆ ನಮ್ಮ ಬೆಂಗಳೂರು ಇರ್ಬೋದು, ಕರ್ನಾಟಕ ಇರ್ಬೋದು, ಔಟ್ ಆಫ್ ಕಂಟ್ರಿ ಇರ್ಬೋದು, ಹೀಗೆ ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಅಂತ ಹಲವಾರು ಪ್ರವಾಸಗಳನ್ನ ವಿಭಾಗ ಮಾಡಿದ್ದಾರೆ. ಇಲ್ಲಿ ಲೇಖಕರು ಏನ್ ಮಾಡಿದ್ದಾರೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ತಲಕಾಡಿಗೆ ಹೋಗಿದ್ದಾರೆ ಮಕ್ಕಳ. ಎಲ್ಲಿಗೆ? ತಲಕಾಡು ನೋಡಿ. 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕಿವರು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರಣ ಬರೀತಾವ್ರೆ ನೋಡಿ ಮಕ್ಕಳ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು, ಈ ತಿಂಗಳು ನೋಡಿ, ಈ ಅಕ್ಟೋಬರ್ ತಿಂಗಳು 20ನೇ ತಾರೀಕು ಅಂದ್ರೆ ನಾಳಿದ್ದು. ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಒಳ್ಳೆ ಸಮಯ ಸಿಕ್ಕಿದೆ ನೆನ್ಪಿಟ್ಕೊಳ್ಳೋಕ್ಕಿನ್ನ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಇವರು ಶಿವನ ಸಮುದ್ರ
ಗೊತ್ತಲ್ಲ, ಶಿವಮೊಗ್ಗದಲ್ಲಿದ್ದಾರೆ ಶಿವನ ಸಮುದ್ರ. ಅಲ್ಲಿ ನೀಲ್ಮನೆ ಅಂದರೆ ತಂಗುದಾಣ. ಅಲ್ಲಿ ಕುತ್ಕೊಂಡು ಅವತ್ತೇನೇನು ಪ್ರವಾಸಕ್ಕೆ ಏನೇನು ನೋಡ್ದು ಅನ್ನೋ ವಿವರವನ್ನು ಬರಿತಾವ್ರೆ, ಪಯಣದ ವಿವರನ ಬರಿತಾವ್ರೆ. ಈಗ ನೀವು ಟ್ರಿಪ್ಗೆ ಹೋದಾಗ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ನೀವೇನು ಇದಾಯಿತು ಪಯಣದ ವಿವರವನ್ನು ಬರೀರಪ್ಪ ಅಂತ ಹೇಳ್ತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾವ್ರೆ, ಇವತ್ತಿನ ಪಯಣವನ್ನು ಏನೇನು ಬರೋದು ಅಂತ ಸಂಜೆ ರೂಮಲ್ಲಿ ಕೂತ್ಕೊಂಡು ಈಗ ಬರಿತಾವ್ರೆ ನೋಡಿ. ಆಗ ರಾತ್ರಿ 12 ಹೊಡೆದು 12 ಗಂಟೆ 15 ನಿಮಿಷ ಆಗಿದೆ. ಅವರು ವಿವರ ಬರಿತಾ ಅವರ ಪ್ರಯಾಣದ ವಿವರನ. ಅದು 12 ಗಂಟೆ 15 ನಿಮಿಷ ಆಗಿದೆ. ಸುತ್ತಣ ಲೋಕವೆಲ್ಲ ಮಲಗಿದೆ. 12 ಗಂಟೆ ರಾತ್ರಿ ಇಲ್ಲೆಲ್ಲ ಎಚ್ಚರ ಇರ್ತಾರೆ, ದೆವ್ವಗಳು ಓಡಾಡೋ ಕಾಲ ಟೈಮ್ ಅದು. ಸೊ ಎಲ್ಲ ನಿಶಬ್ದವಾಗಿದೆ. ನನ್ನ ಬಳಿ ತಂಗು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ ಹೇಳ್ತಾವ್ ಲೇಖಕರು. ಅವ್ರ ಜೊತೆ ಕನ್ನಡ ಯಾಂತ್ರಿಕರು ಏನು ಮಾಡಿದ್ದಾರೆ ಪಾಪ, ಅವರು ದಣಿದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅವರು ಇವ್ರ ರೂಮೇಲೆ ಮಲಗಿದ್ದಾರೆ. ಇವರೊಬ್ಬ ಮಾತ್ರ ಎಚ್ಚರಗೊಂಡು ಪಯಣದ ವಿವರವನ್ನು ಬರಿತಾವ್ರೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದ್ರು. ಶಿವನ ಸಮುದ್ರದ ಎಂಟ್ರಿ ಆಗಬೇಕಾದ್ರೆ ಸುಬ್ರಹ್ಮಣ್ಯಂ ಅನ್ನೋರು ಆ ಒಂದು ತಂಗುದಾಣ ಅಥವಾ ನೀಲ್ಮನೆಯ ಒಬ್ಬ ನಿರ್ವಾಹಕರು. ಅವರು ಎಷ್ಟು ಚೆನ್ನಾಗಿ ವಿಶ್ವಾಸದಿಂದ ಮಾತಾಡಿದ್ರು ಅಂತ ಹೇಳ್ತಾರೆ ನೋಡಿ. ಪಾಪ ನಾವು ಯಾವುದೋ ವ್ಯಕ್ತಿ ನಮ್ಗೆ ಸಹಾಯ ಮಾಡಿದ್ರೆ ನಾವು ಅವರನ್ನು ನೆನೆಸ್ಕೋಬೇಕು. ಇವರು ಅಷ್ಟೇ ನೆನೆಸ್ಕೋತಿದ್ದಾರೆ. ನೀಲ್ಮನೆಯನ್ನು ಕೂಡ ನಾವು ಬಂದು ಅಂತೇಳಿ ಆ ನೀಲ್ಮನೆಯನ್ನು ಕೂಡಲೇ ಕ್ಲೀನ್ ಮಾಡಿ ರೂಮ್ಗೆಲ್ಲ ಹಾಸಿಗೆಲ್ಲ ರೆಡಿ ಮಾಡಿಕೊಟ್ರು ಮಲ್ಕೊಳ್ಳೋಕ್ಕೆ ಸುಬ್ರಹ್ಮಣ್ಯಂನವರು. ಅವರ ಆ ಕೃತಜ್ಞತೆ ಇವರು ನೆನೆಸ್ಕೋತಾವ್ರೆ. ಆಗ ಊಟ ಉಪಚಾರದ ಬಗ್ಗೆ ಕೇಳಿದ್ರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿತ್ತ ಸ್ವಾಗತ ವಿಶ್ವಾಸದ ನುಡಿ. ನೆನೆದರೆ ನಾವು ಸುಬ್ರಹ್ಮಣ್ಯಂಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ಆ ಸುಬ್ರಹ್ಮಣ್ಯಂನವರು ಆ ನೀಲ್ಮನೆಯ ತಂಗುದಾಣದ ಒಬ್ಬ ಕೆಲಸ ಆದವನಾಗಿದ್ರೂ ಕೂಡ ಆ ಥರ ನಡ್ಕೊಳ್ಳಿಲ್ಲ ಇವ್ರ ಜೊತೆ. ಒಬ್ಬ ಒಳ್ಳೆಯ ವ್ಯಕ್ತಿ ಥರ ನಡ್ಕೊಂಡ. ಅದಕ್ಕೆ ಅವರ ಒಳ್ಳೆಯ ಗುಣಕ್ಕೆ ನಾವೆಲ್ಲ ಸಣ್ಣವರೇ ಅಂತ ಲೇಖಕರು ಹೇಳ್ತಾವ್ರೆ. ಯಾವುದೇ ಒಬ್ಬ ವ್ಯಕ್ತಿ ಸಹಾಯ ಮಾಡಿದಂಗೆ ನಾವು ಕೃತಜ್ಞರಾಗಿರ್ಬೇಕು. ಅದನ್ನು ನೆನೆಸ್ಕೋತಾ ಏನು ಮಾಡ್ತಾವ್ರೆ, ತಲಕಾಡಿನ ಇತಿಹಾಸವನ್ನು ಒಂದ್ಸರಿ ಗ್ಲಾನ್ಸ್ ಮಾಡ್ಕೋತಾವ್ರೆ. ಯಾಕಂದ್ರೆ ತಲಕಾಡಿಗೆ ಹೋಗಿ ಬಂದು ಶಿವನ ಸಮುದ್ರ ಕೂತ್ಕೊಂಡು ಬರೀತಾರಲ್ಲ ವಿವರನ. ಸೊ ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನವಿದೆ, ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ ನೋಡಿ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಅದರಲ್ಲಿ ಜೈನ ಧರ್ಮದ ವಿವರಣೆ. ಗಂಗರ್ ಗೊತ್ತಲ್ಲ, ನಮ್ಮ ಕರ್ನಾಟಕ ರಾಜಮನೆತನಗಳಲ್ಲಿ ಅದು ಕೂಡ ಒಂದು. ಅವ್ರ ಕತೆ ಮತ್ತೆ ಹೊಯ್ಸಳರ ಬಗ್ಗೆ, ಗಂಗರ ಬಗ್ಗೆ ಎಲ್ಲರ ವಿವರಣೆನ ಕೊಟ್ಟಿದ್ದಾರೆ ಜೈನ ಧರ್ಮದ ಬಗ್ಗೆ. ಅಲ್ಲಿ ಗಂಗರ ರಾಜ್ಯ ಯಾವುದಪ್ಪ ಅಂದರೆ ಗಂಗವಾಡಿ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಗಂಗರ ರಾಜ್ಯ ಯಾವುದು ಅಂದರೆ ಗಂಗವಾಡಿ. ಇವರು ಅವರ ಮೊದಲ ರಾಜಧಾನಿ ಕೋಲಾರ. ಗಂಗರ ಮೊದಲ ರಾಜಧಾನಿ ಕೋಲಾರ. ನೆನ್ಪಿಟ್ಕೊಳ್ಳಿ, ಗಂಗರ ಮೊದಲ ರಾಜಧಾನಿ ಯಾವುದು? ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ಬದಲಾಯಿಸಿದ. ಅವರು ಕೋಲಾರ ರಾಜಧಾನಿ ಆಗಿತ್ತಲ್ಲ, ಸುಮಾರು ಕ್ರಿಸ್ತಶಕ 500 ಹೊತ್ತಿಗೆ ಹರಿವರ್ಮ ಅಂತಕ್ಕಂಥವನು ಆ ರಾಜಧಾನಿಯನ್ನು ತಲಕಾಡಿಗೆ ಸ್ಥಳಾಂತರಿಸ್ದ. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ ಅಂದರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದ್ರು. ಯಾವಾಗ ಅವನು ತಲಕಾಡಿಗೆ ರಾಜಧಾನಿಯನ್ನ ಬದಲಾಯಿಸ್ದ, ಅಲ್ಲಿಂದ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆಯನ್ನು ನಡೆಸ್ಕೊಂಡು ಹೋದ್ರು. ಮಕ್ಕಳ ನೆನ್ಪಿಟ್ಕೊಳ್ಳಿ. ನಿಮಗಿದು ಕನ್ನಡದಲ್ಲಿ ಒಳ್ಳೆ ಸಮಾಜ ಸೋಷಿಯಲ್ ಇತಿಹಾಸದಲ್ಲೂ ಕೂಡ ಈ ಥರ ಸ್ಟೋರಿ ಇರ್ತದೆ. ಇವರು ಪ್ರವಾಸ ಕಥನ ಬರೀತಾವ್ರೆ. ಅವ್ರು ಯಾರು ರಾಜರು ಅಂದರೆ ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗರ ತಲಕಾಡು ಪುಣ್ಯಭೂಮಿ. ಯಾರ್ಯಾರಂದರೆ ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗ, ಇವ್ರಿಗೆಲ್ಲ ತಲಕಾಡೆ ಪುಣ್ಯಭೂಮಿ. ಯಾಕಂದರೆ ರಾಜಧಾನಿಯ ವರ್ಗಾಯಿಸಿದ್ನಲ್ಲ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇತ್ತು. ಇವರಿದ್ರಲ್ಲ ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗ, ಇವ್ರ ಜೊತೆ ಒಂದು ಹಿರಿಯ ಜೀವ ಇತ್ತು. ಅಂದರೆ ವಯಸ್ಸಾಗಿರೋಬ್ರು ಇದ್ರು. ಅವ್ರು ಯಾರಪ್ಪ ಅಂದರೆ
ಚಾವುಂಡರಾಯ, ನೆನ್ಪಿಟ್ಕೊಳ್ಳಿ ಮಕ್ಕಳ. ಇವರು ಅದ್ಭುತವಾದ ಮಂತ್ರಿ ಕೂಡ ಆಗಿದ್ರು ಅಲ್ಲಿಗೆ, ಗಂಗರ ಮಂತ್ರಿ ಚಾವುಂಡರಾಯ. ಆತ ಮಾರಸಿಂಹ ರಾಜಮಲ್ಲ ರಕ್ಕಸ ಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೀತಿರ್ಲಿಲ್ಲ. ಚಾವುಂಡರಾಯನನ್ನ ಜನ ಹೆಸರಿಡಿದು ಕರೀತಿರ್ಲಿಲ್ವಂತೆ, ರಾಯ, ಅಣ್ಣ ಅಂತ ಕರೀತಾ ಇದ್ರಂತೆ. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ನಮ್ಮ ಚಾವುಂಡರಾಯನಿಗೆ ಕನ್ನಡ ಬೆಳಿಬೇಕು ಅನ್ನೋ ಆಸೆ ತುಂಬ ಇರ್ತದೆ ಮಕ್ಕಳ. ಕನ್ನಡ ಬೆಳಿಬೇಕು ಅನ್ನೋ ಆಸೆ ಇರ್ತದೆ ಚಾವುಂಡರಾಯನಿಗೆ. ಅದಕ್ಕೆ ಅವ್ರೇನು ಮಾಡಿದ್ರು, ಕನ್ನಡ ಏಳಿಗೆ ಹಂಬಲ ಸ್ವತಃ ಕವಿ, ಅವರೊಬ್ಬ ಕವಿ ಆಗಿದ್ದು ಚಾವುಂಡರಾಯ, ಪೊಯೆಟ್. ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಅವನು ಕವಿಯಾಗಿರೋದ್ರಿಂದ 63 ಪುಣ್ಯ ಪುರುಷರ ಚರಿತ್ರೆಯನ್ನ ಬರೆದಿದ್ದಾರೆ. ಆ ಯಾವುದಪ್ಪ ಚರಿತ್ರೆ ಅಂದರೆ ಚಾವುಂಡರಾಯ ಪುರಾಣ. ಇದು ನಮ್ಮ ಕನ್ನಡಕ್ಕೆ ಕೊಟ್ಟ ಒಂದು ಕಾಣಿಕೆ. ಯಾರು? ಚಾವುಂಡರಾಯ. ನೋಡಿ ಮಕ್ಕಳ, ಚಾವುಂಡರಾಯನಿಗೆ ನಮ್ಮ ಕನ್ನಡದ ಮೇಲೆ ಅತಿಯಾದ ಅಭಿಮಾನ ಇತ್ತು, ಅತಿಯಾದ ಒಂದು ಆಸೆ ಇತ್ತು. ಅದಕ್ಕೆ ಅವನು ಚಾವುಂಡರಾಯ ಪುರಾಣ ಅನ್ನೋ 63 ಪುಣ್ಯ ಪುರುಷರ ಕಥೆಯನ್ನ ಬರೆದ. ನೋಡಿ ಮಕ್ಕಳು, ಕ್ವಶನ್ ಕೇಳ್ತಾರೆ, ಏನಂತ ಕೇಳ್ತಾರೆ ಅಂದರೆ, ಚಾವುಂಡರಾಯ ಬರೆದ ಕೃತಿ ಯಾವುದು? ಚಾವುಂಡರಾಯ ಪುರಾಣ. ನೆನಪಿಟ್ಕೊಳ್ಳಿ, ಇದು ಪ್ರತಿಯೊಂದು ಕೇಳ್ತಾರೆ. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುಧೋಳನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳೆನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡ್ ಬಂದ. ನೋಡಿ, ಕೇಳಿದ್ರಲ್ಲ, ಕವಿರತ್ನತ್ರಯರು ಯಾರ್ಯಾರಂದ್ರೆ ಪಂಪ, ರನ್ನ, ಜನ್ನ, ಪೊನ್ನ. ರನ್ನ ನೋಡಿ ತಲಕಾಡಿಗೆ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಇವ್ರೂರು ಬಂದು ಮುಧೋಳಲು, ಬಾಗಲಕೋಟೆಯಲ್ಲಿದೆ ಮುಧೋಳಲು ರನ್ನರೂರು. ಅವ್ರೇನು ಮಾಡಿದ್ರು, ಅಲ್ಲಿಂದ ಅವ್ರ ಅಪ್ಪ ಅಮ್ಮಂಗೆ ಹೇಳ್ದೇನೆ ಬಳೆ ಮಾರೋ ರೀತಿಯಲ್ಲಿ ಬಳೆ ಮಾರ್ಕೊಂಡು ಬಂದು ತಲಕಾಡಿಗೆ ಬಂದು ಆ ಕೃಷ್ಣಾ ನದಿಯ ಮರಳಲ್ಲೆಲ್ಲ ತನ್ನ ಬಳೆನೆಲ್ಲ ಊತಿಟ್ಬಿಟ್ಟು ಆಮೇಲೆ ರನ್ನ ನಮ್ಮ ತಲಕಾಡಿಗೆ ಓಡ್ ಬಂದ. ಇದು ಸ್ಟೋರಿ ಚೆನ್ನಾಗದ ನೋಡಿ. ರನ್ನ ಹೆಂಗಪ್ಪ ತಲಕಾಡಿಗೆ ಬಂದ ಅಂದರೆ ನಮ್ಮ ತಲಕಾಡಿನ ಒಂದು ವಾಸ್ತುಶಿಲ್ಪ ಸಾಹಿತ್ಯವನ್ನು ನೋಡಿ ಖುಷಿಪಟ್ಟು ಬಾಗಲಕೋಟೆ ಮುಧೋಳದಲ್ಲಿದ್ದ ರನ್ನ ಬಳೆ ಮಾರೋ ರೀತಿ ವೇಷ ಹಾಕೊಂಡು ಬಂದು ಕೃಷ್ಣಾ ನದಿ ತೀರದ ದಂಡೆಯಲ್ಲಿ ಮರಳಿಗೆಲ್ಲ ಬಳೆನ ಮುಚ್ಚಿಟ್ಬಿಟ್ಟು ತಲಕಾಡಿಗೆ ಬಂದ. ಕೇಳಕ್ಕೆ ಒಂಥರ ಚೆನ್ನಾಗೈತಿದ್ದ ಮಕ್ಕಳ. ಮತ್ತೆ ಆಗ ಏನು ನಂಬಿ ಬಂದ ಅಂತ ಕೇಳಿದ್ರು. ರನ್ನ ಏನು ನಂಬ್ಕೊಂಡು ಬಂದ ಅಂದರೆ ತಲಕಾಡಿನ ಮಣ್ಣನ್ನು, ಜೊತೆಗೆ ಇಲ್ಲಿ ಚಾವುಂಡರಾಯ ಇದ್ದಾರೆ, ಅದಕ್ಕೆ ರನ್ನ ಬಂದ. ಅಜಿತ ಸೇನೆಗಳ ಗುರುಗಳ ಶಿಷ್ಯ ವೃಂದವಿದೆ. ಅಜಿತ ಸೇನ ಅಂದರೆ ಜೈನ ಧರ್ಮದ ಗುರುಗಳವರು, ಅವರ ಶಿಷ್ಯ ವೃಂದ ಇದೆ ಇಲ್ಲಿ, ಹಾಗಾಗಿ ಬಂದೆ ಅಂತ ರನ್ನ ಹೇಳ್ತಾನೆ. ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನಿನಡೆ ಹಾರಿಸುತ್ತಾ, ಇನ್ನೇನು ಗಂಗವಾಡಿ ಹಬ್ತಾ ಕನ್ನಡದ ಬಾವುಟವನ್ನು ಬಾನಿನತ್ತ ಹಾರಿಸ್ತಾ ಇರ್ತಾರೆ. ಆಹಾ ಕನ್ನಡ ನಾಡು, ಓಹೋ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸ್ತು. ಗಂಗರು ನೋಡಿ, ಇಷ್ಟೆಲ್ಲ ಗಂಗರು ಮಾಡಿದ್ರಲ್ವಾ, ಇನ್ನೇನು ಗಂಗರು ಕನ್ನಡ ಬಾವುಟವನ್ನು ಹಾರಿಸಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಹಾರಿಸಿ ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ ಅಂತ ಹೇಳಿ ನಮ್ಮ ಕನ್ನಡವನ್ನು ಎತ್ತಿಡ್ತಾ ಇರ್ತಾರೆ. ಆ ಟೈಮಲ್ಲಿ ಚೋಳರು ಬಂದು ಬಿರುಗಾಳಿ ಬೀಸ್ತಾರೆ, ಗಂಗರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನು ಮಾಡ್ತಾರೆ? ಅಟ್ಯಾಕ್ ಮಾಡ್ತಾರೆ ಚೋಳರು. ಆಗ ನೋಡಿ ಚೋಳರು ಬಂದರು. ಚೋಳರು ಬಂದು ಕೂಡ ಏನೇನು ಮಾಡಿದ್ರು, ಗುಡಿ ಗೋಪುರ ಕಟ್ಸ್ಕೊಟ್ರು. ಅದ್ಯಾವ್ದು ನೋಡಿ, ರಾಜೇಶ್ವರ, ವೈಕುಂಠ ನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಸಿದ್ರು. ಮಕ್ಕಳ, ನೀವು ತಲಕಾಡಿಗೆ ಹೋದರೆ ಅಲ್ಲಿ ಇವೆಲ್ಲ ಇದ್ದಾವೆ. ರಾಜೇಶ್ವರ, ವೈಕುಂಠ ನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನ ಕಟ್ತಾರೆ. 1116ರಲ್ಲಿ ವಿಷ್ಣುವರ್ಧನ ದೊರೆಯು ಆಳ್ವಿಕೆ ಪ್ರಾರಂಭ ಆಗ್ತದೆ. ಎಷ್ಟರಲ್ಲಿ? 1116ರಲ್ಲಿ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳ್ತೀರಾ? ವಿಕ್ರಮ ಚೋಳ ಸೇನಾನಿ ಆದಿಯಮನನ್ನು ಮನೆಗೆ ಕಳುಹಿಸಿ, ಅಂದರೆ ಇವನು ಈಗ ಚೋಳರ ಆಳ್ವಿಕೆ ಮಾಡ್ತಾ ಇರ್ತಾರೆ ಮಕ್ಕಳ, ನೆನ್ಪಿಟ್ಕೊಳ್ಳಿ. ಆ ಸಂದರ್ಭದಲ್ಲಿ ವಿಷ್ಣುವರ್ಧನ ಬಂದು ಚೋಳರ ಸೇನಾನಿಯಾದ ಆದಿಯಮನನ್ನ ಮನೆ ಕಳಿಸಿ ಹೊಯ್ಸಳರ ಬಾವುಟವನ್ನು ಹಾರಿಸ್ತಾನೆ. ಅಂದರೆ ಚೋಳರನ್ನ ಸೋಲಿಸ್ಬಿಟ್ಟು ವಿಷ್ಣುವರ್ಧನ ಆಳ್ವಿಕೆಗೆ ಬರ್ತಾನೆ. ಆಗ ಗೆಲುವಿನ ಸ್ಮಾರಕವಾಗಿ ತಲಕಾಡಿ ನೆಲದ ಮೇಲೆ ವಿಜಯನಾರಾಯಣ ಅನ್ನೋ ಗುಡಿಯನ್ನು ಕಟ್ಟಿಸ್ತಾನೆ. ನೋಡಿ, ಆ ಟೈಮಲ್ಲಿ ವಿಷ್ಣುವರ್ಧನ ಗೆಲ್ತಾನಲ್ಲ, ಗಂಗರು ಆಳ್ತಾ ಇದ್ರು.
ಗಂಗರ ಮೇಲೆ ಚೋಳರ ಆಳ್ವಿಕೆ ಮಾಡಿದ್ರು, ಅವರು ಗೂಡಿ ಕಳಿಸಿದ್ರು. ಮತ್ತು ಚೋಳರ ಮೇಲೆ ವಿಷ್ಣುವರ್ಧನ ಹೊಯ್ಸಳ ದೊರೆ, ಅವನು ನೆನ್ಪಿಟ್ಕೊಳ್ಳಿ, ವಿಷ್ಣುವರ್ಧನ ಆಳ್ವಿಕೆ ಮಾಡ್ದ. ಅವನು ಆ ಚೋಳರನ್ನ ಗೆದ್ದು ಅನ್ನೋ ಖುಷಿಗೆ ವಿಜಯನಾರಾಯಣ ಅನ್ನೋ ದೇವಸ್ಥಾನ ಕಟ್ಟಿಸ್ತಾನೆ. ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿಯೇ ಬಣ್ಣಿಸಿದ್ರು. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು. ಹೊಯ್ಸಳರು ಹೋದರು, ತಿರ್ಗ ವಿಜಯನಗರದ ಕೃಷ್ಣದೇವರಾಯರು ಬಂದರು, ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನೋ, ಯಾರು ಹೋದರೇನೋ, ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಯಾರು ಬಂದರೇನು, ಯಾರು ಹೋದ್ರೇನೋ, ತಲಕಾಡಿಗೆ ಕೆಟ್ಟೊತ್ತು ಕಾಯ್ಕೊಂಡಿದೆ. ಅಂದರೆ ಪ್ರತಿಯೊಬ್ಬ ರಾಜ, ಈಗ ವಿಷ್ಣುವರ್ಧನ ಬಂದ, ಹೊಯ್ಸಳರು ಬಂದರು, ಅವರಾದಮೇಲೆ ಕೃಷ್ಣದೇವರಾಯ ಬಂದರು, ಆಮೇಲೆ ಮೈಸೂರು ಒಡೆಯರು ಬಂದರು. ಹೀಗೆ ಬಂದು ತಲಕಾಡನ್ನ ಇಷ್ಟು ರಾಜಮನೆತನ ಆಳ್ಕೊಂಡು ಬಂದರು. ಈಗ ಗೊತ್ತಾಯ್ತಲ್ಲ ನಿಮಗೆ, ಯಾರೇ ಫಸ್ಟು ಗಂಗರು, ಆಮೇಲೆ ಚೋಳರು. ಚೋಳರ ಆದಿಯಮ್ಮನನ್ನು ವಿಷ್ಣುವರ್ಧನ ಗೆದ್ದ. ಆಮೇಲೆ ವಿಷ್ಣುವರ್ಧನ ಆದಮೇಲೆ ಕೃಷ್ಣದೇವರಾಯರು ಬಂದರು. ಕೃಷ್ಣದೇವರಾದಮೇಲೆ ಮೈಸೂರು ಒಡೆಯರು ಬಂದರು. ಇಷ್ಟೆಲ್ಲ ನಮ್ಮ ಬಂದು ತಲಕಾಡನ್ನು ಆಳ್ವಿಕೆ ಮಾಡಿದ್ರು ಮಕ್ಕಳ. ಹೀಗೆ ಈಗೇನಾಗ್ತಿದೆ ಪರಿಸ್ಥಿತಿ? ಇವಾಗ ಇಷ್ಟೆಲ್ಲ ಆಳ್ವಿಕೆ ಆದಮೇಲೆ ತಲಕಾಡು ಹೆಂಗಿದೆ, ನಾ ಮುಂದೆ ನೀ ಮುಂದೆ ಅನ್ನೋ ತಲಕಾಡಿಗೆ ಪ್ರವಾಸಿಗರನ್ನು ಹೊತ್ತು ಕೊಂಡೊಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿ ನೆಲದ ಮೇಲೆ ವೈಭವದ ರಾಜ್ಯವಾಳಿದವರ ಕಥೆ ಅಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ ಕುಣಿದು ಮೃಗು ಜಲದಂತೆ ಮಾಯವಾಯಿತು. ಇದು ಕೀರ್ತಿನಾರಾಯಣನ ದೇಗುಲ. ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸ್ತ. ಅಂದರೆ ಇವರು ವೀರನಾರಾಯಣ ದೇವಸ್ಥಾನದಲ್ಲಿ ವಿಷ್ಣುವರ್ಧನ ಕಟ್ಟಿಸಿರೋ ವೀರನಾರಾಯಣ ದೇವಸ್ಥಾನ ಮತ್ತು ಕೀರ್ತಿನಾರಾಯಣ ದೇಗುಲ, ಅದು ನೋಡಿಕೊಂಡು ಅದು ನೋಡ್ತಾ 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 ಅವ್ರ ರಾಜರು ಆಳಿರೋ ಆಳ್ವಿಕೆಯೆಲ್ಲ ಕಣ್ಮುಂದೆ ಬರ್ತದೆ ಲೇಖಕರಿಗೆ. ಅದು ನೋಡ್ತಾ ಈಗ ನಾವು ನೋಡಿ ತಾಜ್ ಮಹಲ್ ನೋಡಿದ್ರೆ ಇದೆಲ್ಲ ಎಷ್ಟು ಜನ ಆಳಿದ್ರು ಅಂತ ನಮಗೆ, ಮೈಸೂರು ಅರಮನೆ ನೋಡಿದ್ರೆ ಮೈಸೂರು ರಾಜರೆಲ್ಲ ಆಡಿದ್ರೆ ಅಂತ ಫೀಲ್ ನಾವೇ ಇಮ್ಯಾಜಿನೇಷನ್ಗೆ ಹೋಗ್ತೀವಲ್ಲ, ಹಾಗೆ ಇವ್ರಿಗೂ ಆ ಒಂದು ಇಮ್ಯಾಜಿನೇಷನ್ ಬಂತು. ಅದು ಹೆಂಗೆ ಬಂತು ಅಂದರೆ ಮಕ್ಕಳ, ಹಕ್ಕಿ ಅಂತ ಹಾರ್ಕೊಂಡು ಬಂತು, ಪಾತರಗಿತ್ತಿಂದ ಚಿಟ್ಟೆ ಥರ ಹಾಡ್ತು, ಮೃಗುಜಲ ಅಂದರೆ ಮಾಯ, ಕುದುರೆ ಮಾಯ ಆಯ್ತಲ್ಲ, ಹಂಗೆ ಮಾಯ ಆಗೊಂಟೋಯ್ತು ಆ ಥರ ಕಡೆನ. ಇಷ್ಟೊತ್ತು ಹೇಳಿದ ಕಥೆ ಎಲ್ಲ ಅವರು ನೆನೆಸ್ಕೊಂಡ್ರು. ಇಷ್ಟೊತ್ತು ಹೇಳಿದ ಕಥೆ ಎಲ್ಲ ಅವ್ರ ಕಣ್ಣು ಮುಂದೆ ಮಾಯವಾಗಿ ಬಂತು ಅಂತಕ್ಕಂಥದ್ದು ಮಕ್ಕಳ. ಇಲ್ಲಿಗಿರಲಿ ಮಕ್ಕಳ, ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಇನ್ನೂ ಅದ್ಭುತವಾಗಿದೆ. ಇಲ್ಲಿವರೆಗೂ ಅವ್ರು ಕತೆ ಹೇಳಿದ್ರು ಅಷ್ಟೇ, ತಲಕಾಡಿಗೆ ಯಾರ್ಯಾರಾದರೂ ಬಂದರು ಅಂತ. ಇನ್ನು ಮುಂದೆ ಇವ್ರ ಅನುಭವ ಹೇಳ್ತಾರೆ, ಇವರ ಪ್ರವಾಸ ಏನೇನಾಯಿತು ಅನ್ನೋದು ಮುಂದೆ ಹೇಳ್ತಾರೆ ಮಕ್ಕಳ. ಧನ್ಯವಾದಗಳು.